90% ಆಫ್ ದ ಟ್ರೇಡರ್ಸ್ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಮಾತ್ರ ದುಡ್ಡು ಮಾಡಬಹುದು ಅಂತ. ಅದು ತಪ್ಪು. ಆಕ್ಚುಲಿ ಮಾರ್ಕೆಟ್ ಬಿದ್ರೆ ಮಾರ್ಕೆಟ್ ಮೇಲ್ ಹೋಗೋದಕ್ಕಿಂತ ಜಾಸ್ತಿ ದುಡ್ಡು ಮಾಡಬಹುದು. ಅದೇಗೆ ಬನ್ನಿ ನೋಡೋಣ. ಮೊದಲು ನೀವು ಅರ್ಥ ಮಾಡ್ಕೋಬೇಕು ಬಿಯರಿಶ್ ಮಾರ್ಕೆಟ್ ಅಂದ್ರೆ ಏನು, ಬಿಯರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂದ್ರೆ ಏನು, ಅದನ್ನ ಹೇಗೆ ಟ್ರೇಡ್ ಮಾಡಬಹುದು ಅಂತ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಫಾಲಿಂಗ್ ಮಾರ್ಕೆಟ್ ಅಲ್ಲೂ ಕೂಡ ಹೇಗೆ ನಾವು ಪ್ರಾಫಿಟ್ ನ ಗಳಿಸಬಹುದು ಅಂತ. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಬಿಯರಿಶ್ ಕ್ಯಾಂಡಲ್. ಸೊ ಬಿಯರಿಶ್ ಕ್ಯಾಂಡಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಅಂತ ಅನ್ಕೋಣ. ಇಲ್ಲಿ ಓಪನ್ ಆಗುತ್ತೆ ಮಾರ್ಕೆಟ್. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ್ಕೊಳ್ಳೆ ಮೇಲ್ಗಡೆ ಹೋಯ್ತು, ಸ್ವಲ್ಪ ಮೇಲ್ಗಡೆ ಹೋಯ್ತು, ಆಮೇಲೆ ಕೆಳಗಡೆ ಬಂದು ಇಲ್ಲಿ ಲೋ ಮಾಡಿ ಮೇಲ್ಗಡೆ ಹೋಯ್ತು ಅಂತ ಅನ್ಕೋಣ. ಸೊ ಇವಾಗ ಏನಾಯ್ತು ನಿಮ್ಗೆ ಗೊತ್ತಾಯ್ತು, ಬಿಯರಿಶ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಓಪನ್ ಪ್ರೈಸ್ ಇಲ್ಲ ಆಗಿದೆ, ಮಾರ್ಕೆಟ್ ಓಪನ್ ಇಲ್ಲ ಆಗಿದೆ. ಇಲ್ಲಿ ಏನ್ ಮಾಡಿದೆ, ಹೈ ಮಾಡಿದೆ, ದಿಸ್ ಇಸ್ ಕಾಲ್ಡ್ ಹೈ. ಇಲ್ಲಿ ಏನ್ ಮಾಡಿತು, ಲೋ ಮಾಡಿದೆ, ದಿಸ್ ಇಸ್ ಕಾಲ್ಡ್ ಆಸ್ ಲೋ. ಅಂಡ್ ಇಲ್ಲಿ ಕ್ಲೋಸ್ ಆಯ್ತು ಫೈನಲಿ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕ್ಲೋಸ್. ಸೊ ಓಪನ್ ಹೈ ಲೋ ಅಂಡ್ ಕ್ಲೋಸ್ ಆಯ್ತು. ಬಟ್ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಓಪನ್ ಪ್ರೈಸ್ ಈಸ್ ಲೋವರ್ ದೆನ್ ದ ಕ್ಲೋಸ್ ಪ್ರೈಸ್. ಸೊ ಓಪನ್ ಪ್ರೈಸ್ ಗಿಂತ ಕ್ಲೋಸ್ ಪ್ರೈಸ್ ಲೋ ಇದ್ರೆ ಏನಾಗುತ್ತೆ, ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತಂದ್ರೆ, ಓಪನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಕ್ಯಾಂಡಲ್, ಅಲ್ಲಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಬಂದು ಕ್ಲೋಸಿಂಗ್ ಪ್ರೈಸ್ ತನಕ ಇಲ್ಲಿ ಸ್ಟಾರ್ಟ್ ಆಗಿ ದೆನ್ ಕ್ಲೋಸಿಂಗ್ ಪ್ರೈಸ್ ಅಲ್ಲಿ ಒಂದು ಬಿಯರಿಶ್ ಕ್ಯಾಂಡಲ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಎಲ್ಲಿ ಹೈ ಮಾಡಿರುತ್ತೋ ಅಲ್ಲೊಂದು ಲಾಂಗ್ ವಿಕ್ ಆಗುತ್ತೆ, ಕೆಳಗಡೆ ಕೂಡ ಎಲ್ಲಿ ಲೋ ಮಾಡಿತ್ತೋ ಅಲ್ಲಿಂದ ವಿಕ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಅ ಬಿಯರಿಶ್ ಕ್ಯಾಂಡಲ್. ಸೊ ಈ ಬಿಯರಿಶ್ ಕ್ಯಾಂಡಲ್ ಇತ್ತು ಅಂದ್ರೆ ಮಾರ್ಕೆಟ್ ಇವತ್ತು ಬೀಳ್ತಾ ಇದೆ, ಬಿದ್ದಿದೆ ಅಂತ ಅರ್ಥ. ಈ ಬಿಯರಿಶ್ ಕ್ಯಾಂಡಲ್ ನ ಇಟ್ಕೊಂಡು ನಾವು ಅದ್ಭುತವಾದ ಟ್ರೇಡಿಂಗ್ ನ ಪ್ಲಾನ್ ಮಾಡ್ಕೋಬಹುದು, ಟ್ರೇಡ್ ಕೂಡ ಮಾಡಬಹುದು. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ತರದ ಮೋರ್ ಕಂಟೆಂಟ್ ಅಂಡ್ ಲರ್ನಿಂಗ್ ಕಂಟೆಂಟ್ ನಿಮಗೆ ಸಿಗಬೇಕು ಅಂತಂದ್ರೆ ನಮ್ಮ ದಾವಣಗೆರೆ ವರ್ಕ್ಶಾಪ್ ನೀವು ಜಾಯ್ನ್ ಆಗಬಹುದು. ದಾವಣಗೆರೆಯಲ್ಲಿ ಕನ್ನಡದಲ್ಲೇ ನೀವು ನನ್ನ ಜೊತೆ ಕಲಿಬಹುದು. ಕನ್ನಡದಲ್ಲೇ ಕಲಿಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ, ಇಂಟ್ರೆಸ್ಟ್ ಇದ್ರೆ ವರ್ಕ್ಶಾಪ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಖಂಡಿತ ಸಿಗೋಣ. ಯಾಕೆಂದ್ರೆ ಕನ್ನಡದಲ್ಲಿ ಕಲಿಯೋ ಮಜಾನೇ ಬೇರೆ, ಜೊತೆಗೆ ಸ್ಟ್ರಾಟಜಿ ಸಿಗುತ್ತೆ, ಸಿಸ್ಟಮ್ ಇರುತ್ತೆ, ಸಾಫ್ಟ್ವೇರ್ ಇರುತ್ತೆ, ಟೂಲ್ ಇರುತ್ತೆ, ಅಲ್ಗೋ ಟ್ರೇಡಿಂಗ್ ಮೆಥಡಾಲಜೀಸ್ ಇರುತ್ತೆ. ಸೊ ಎಲ್ಲವನ್ನ ಕನ್ನಡದಲ್ಲೇ ಕಲಿಯೋ ಸದಾವಕಾಶ ಸಿಗ್ತಾ ಇದೆ. ಜೊತೆಗೆ ಈ ತರದ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಒಂದೊಂದೇ ಪ್ಯಾಟರ್ನ್ ಇಟ್ಕೊಂಡು ಯಾವ ರೀತಿ ನಾವು ಟ್ರೇಡ್ ಮಾಡೋದು, ಬರೀ ಒಂದೇ ಒಂದು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಇದ್ರೂ ಸಾಕು, ಅದ್ಭುತವಾದ ಟ್ರೇಡಿಂಗ್ ನೀವು ಮಾಡಬಹುದು. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಲೈವ್ ಆಗಿ ಕನ್ನಡದಲ್ಲೇ. ಮತ್ತೆ ಕೆತ್ತಡ ಸಿಗೋಣ.